ವೀಕ್ಷಕರೇ, ಸುಮ್ಮನೆ ಊಹೆ ಮಾಡ್ಕೊಳ್ಳಿ. ದೇಶದ ಪ್ರಧಾನಿಯೊಬ್ರು ಯಾವುದೇ ಒಂದು ಹೊಸ ಕಾನೂನನ್ನ ತರದೆ ಕೇವಲ ನಿಮ್ಮ ದೈನಂದಿನ ಜೀವನವನ್ನ ಬದಲಾಯಿಸಿಕೊಳ್ಳಿ ಅಂತ ನೇರವಾಗಿ ಮನವಿಯನ್ನ ಮಾಡಿದ್ರೆ ಹೇಗಿರುತ್ತೆ? ಇದೇ ಮೇ 10ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದು ಇದನ್ನೇ. ಮದುವೆಗೆ ಚಿನ್ನ ಖರೀದಿಯನ್ನ ಮುಂದೂಡಿ, ವಿದೇಶಿ ಪ್ರವಾಸ ರದ್ದು ಮಾಡಿ, ಮನೆಯಿಂದಲೇ ಕೆಲಸ ಮಾಡಿ ಎಂಬಂತಹ 8 ಅಚ್ಚರಿಯ ನಿರ್ದೇಶನಗಳನ್ನ ಅವರು 140 ಕೋಟಿ ಜನರ ಮುಂದೆ ಇಟ್ಟಿದ್ರು. ಇದರ ಹಿಂದೆ ಇರೋದು ಅಮೆರಿಕ ಇರಾನ್ ಯುದ್ಧದ ಭೀಕರ ಆರ್ಥಿಕತೆ ಬಿಕ್ಕಟ್ಟು ಅಥವಾ ನಿಜವಾಗ್ಲೂ ಭಾರತ ಅಪಾಯದಲ್ಲಿ ಸಿಲುಕುವಂತ ಸಂದರ್ಭ ಒದಗಿ ಬರಲಿದೆಯಾ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಆಘಾತಕಾರಿ ಸತ್ಯವನ್ನ ಸಂಪೂರ್ಣವಾಗಿ ವಿಶ್ಲೇಷಿಸೋಣ. ವೀಕ್ಷಕರೇ, ಇದೇ 2026ರ ಮೇ 10ನೇ ತಾರೀಕು ತೆಲಂಗಾಣದ ಸಿಕಂದರಾಬಾದ್ ನಲ್ಲಿ ನಡೆದಂತ ಒಂದು ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ಒಂದು ಅನಿರೀಕ್ಷಿತ ಘೋಷಣೆಯನ್ನ ಮಾಡಿದ್ರು. ಪ್ರಧಾನಿ ಮೋದಿ ಅವರೇನು 140 ಕೋಟಿ ಭಾರತೀಯರನ್ನ ಉದ್ದೇಶಿಸಿ ಯಾವುದೇ ಕಠಿಣ ಕಾನೂನನ್ನ ಹೇರಲಿಲ್ಲ. ಬದಲಾಗಿ ಒಂದು ಕಳಕಳಿಯ ಮನವಿಯನ್ನ ಮಾಡಿದ್ರು. ನಿಮ್ಮ ದೈನಂದಿನ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳಿ ಅಂತ ಅವರು ಕೇಳ್ಕೊಂಡಿದ್ರು. ವಿದೇಶಿ ಪ್ರವಾಸಗಳನ್ನ ರದ್ದುಗೊಳಿಸೋದಿಕ್ಕೆ, ಮದುವೆಗೆ ಚಿನ್ನ ಖರೀದಿ ಮಾಡೋದನ್ನ ಮುಂದೂಡೋದಿಕ್ಕೆ, ನಿಮ್ಮ ಖಾಸಗಿ ವಾಹನಗಳನ್ನ ಬಿಟ್ಟು ಮೆಟ್ರೋ ಬಳಸೋದಿಕ್ಕೆ, ಮತ್ತೆ ಮನೆಯಿಂದನೇ ಕೆಲಸ ಮಾಡೋದಿಕ್ಕೆ, ಹಾಗೂ ಪೆಟ್ರೋಲ್ ಮತ್ತೆ ಡೀಸೆಲ್ ಇವುಗಳ ಒಂದು ಹನಿಯನ್ನು ಕೂಡ ಅತ್ಯಮೂಲ್ಯ ಅಂತ ಪರಿಗಣಿಸೋದಿಕ್ಕೆ, ಹೀಗೆ 8 ನಿರ್ದೇಶನಗಳನ್ನ ಪಾಲಿಸೋದಿಕ್ಕೆ ಅವರು ಕರೆ ಕೊಟ್ಟಿದ್ರು. ಈ ಒಂದು ಭಾಷಣದ ಪರಿಣಾಮ ಅದೆಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಕೇವಲ 24 ಗಂಟೆ ಒಳಗೆ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಕಂಡುಬಂದಿತ್ತು. ಇನ್ನು ಇಷ್ಟು ಸಿಕ್ಕಿದ್ರೆ ಸಾಕಲ್ವಾ? ನಮ್ಮ ದೇಶದ ವಿರೋಧ ಪಕ್ಷಗಳನ್ನ ಕೇಳಬೇಕಾ? ಎಲ್ಲಾ ಪಕ್ಷಗಳು ಕೂಡ ತಕ್ಷಣ ವಾಗ್ದಾಳಿಯನ್ನ ಶುರು ಮಾಡಿದ್ವು. ಹಾಗಾದ್ರೆ ಇದು ನಿಜವಾಗಿಯೂ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿಗೆ ಮುನ್ಸೂಚನೆನ, ದೇಶದ ಜನತೆಯನ್ನ ಸಮಾಧಾನ ಪಡಿಸುವಂತ ತಂತ್ರನ, ಅಥವಾ ಮೇಲ್ನೋಟಕ್ಕೆ ಕಾಣುವುದಕ್ಕಿಂತನೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಹೆಣದಂತ ರಾಜಕೀಯ ತಂತ್ರಗಾರಿಕೆಯ ಉತ್ತುಂಗವೇನಾದ್ರೂ ಇರಬಹುದಾ? ವೀಕ್ಷಕರೇ, ಮೊದಲನೇದಾಗಿ ಪ್ರಧಾನಿಯವರು ದೇಶದ ಜನತೆಗೆ ಕೊಟ್ಟಂತ ಆ 8 ಸೂಚನೆಗಳು ಯಾವುವು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲನೇದು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಈ ರೀತಿ ಮುಂತಾದ ಆಮದು ಮಾಡಿಕೊಳ್ಳುವಂತ ಇಂಧನಗಳನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಮತ್ತೆ ಮಿತವಾಗಿ ಬಳಸೋದು. ಇನ್ನು ಎರಡನೆಯದು, ಸಾಧ್ಯವಾದಷ್ಟು ಮನೆಯಿಂದನೇ ಕೆಲಸ ಮಾಡಿ, ಅಂದ್ರೆ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮೀಟಿಂಗ್ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಗಳನ್ನ ಜಾರಿಗೊಳಿಸೋದು. ಇನ್ನು ಮೂರನೇದು, ಖಾಸಗಿ ವಾಹನಗಳ ಬದಲಿಗೆ ಮೆಟ್ರೋ ರೈಲು ಮತ್ತೆ ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚಾಗಿ ಬಳಸೋದು. ಇನ್ನು ನಾಲ್ಕನೇದು, ಅನಿವಾರ್ಯವಾದಾಗ ಖಾಸಗಿ ಪ್ರಯಾಣಕ್ಕಾಗಿ ಕಾರ್ ಪೂಲಿಂಗ್ ಅನ್ನ ಮಾಡೋದು. ಇನ್ನು ಐದನೇದು, ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನ ಹೆಚ್ಚು ಮಾಡೋದು. ಇನ್ನು ಆರನೇದು, ಕನಿಷ್ಠ 1 ವರ್ಷದವರೆಗೂ ಅನಗತ್ಯ ವಿದೇಶಿ ಪ್ರವಾಸಗಳನ್ನ ರದ್ದು ಮಾಡೋದು. ಆಮೇಲೆ ರಜಾ ದಿನಗಳು ಮತ್ತು ಭಾರತದಲ್ಲಿ ಪಾಪ್ಯುಲರ್ ಆಗಿರುವಂತ ಡೆಸ್ಟಿನೇಷನ್ ವೆಡ್ಡಿಂಗ್ ಗಳನ್ನ ಮುಂದೂಡೋದು. ಇನ್ನು ಏಳನೇದ್ದು, ವಿದೇಶಿ ವಿನಿಮಯಗಳನ್ನ ಉಳಿಸುವಂತ ಸಲುವಾಗಿ ಮುಂದಿನ 1 ವರ್ಷದವರೆಗೂ ತಮ್ಮ ಮದುವೆಗಳಿಗಾಗಿ ಚಿನ್ನವನ್ನ ಖರೀದಿ ಮಾಡೋದನ್ನ ತಡೆಯೋದು. ಇನ್ನು ಎಂಟನೇದ್ದು, ಖಾದ್ಯ ತೈಲ ಮತ್ತು ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಿ ನೈಸರ್ಗಿಕ ಕೃಷಿ ಮತ್ತು ದೇಶೀಯ ಪರ್ಯಾಯಗಳತ್ತ ಮುಖ ಮಾಡೋದು. ವೀಕ್ಷಕರೇ, ಮೇಲ್ನೋಟಕ್ಕೆ ಇವುಗಳಲ್ಲಿ ಕೆಲವು ಅತ್ಯಂತ ಪ್ರಾಯೋಗಿಕ ಮತ್ತು ಉತ್ತಮ ಸಲಹೆಗಳು ಅಂತ ಅನ್ಸಿದ್ರು, ಚಿನ್ನವನ್ನ ಖರೀದಿ ಮಾಡಬೇಡಿ ಎಂಬಂತ ಮಾತುಗಳು ಭಾರತೀಯರ ಪಾಲಿಗೆ ಒಂದು ರೀತಿ ಸಾಂಸ್ಕೃತಿಕ ಬರ ಸಿಡಿಲಿನಂತೆ ಅಪ್ಪಳಿಸಿದೆ ಅಂದ್ರೆ ಅದು ತಪ್ಪಾಗೋದಿಲ್ಲ. ಆದ್ರೆ ಮೋದಿಯವರು ಈ ಒಂದು ಮಾತುಗಳನ್ನ ಈಗಲೇ ಯಾಕೆ ಹೇಳಿದ್ರು? ಇದರ ಹಿಂದಿನ ಜಾಗತಿಕ ಕಾರಣ ಏನು? ನರೇಂದ್ರ ಮೋದಿಯವರ ಈ ಒಂದು ಮನವಿಗೆ ಕಾರಣ ಏನು ಅಂದ್ರೆ 2026ರಲ್ಲಿ ತೀವ್ರಗೊಳ್ಳುತ್ತಿರುವಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ. ಈ ಒಂದು ಯುದ್ಧದ ನೇರ ಮತ್ತು ಭೀಕರ ಪ್ರಭಾವ ಬೀದಿರೋದು ಇರಾನ್ ಮತ್ತು ಒಮಾನ್ ನಡುವಿನ ಹಾರ್ಮುಜ್ ಜಲಸಂಧಿ ಮೇಲೆ. ವೀಕ್ಷಕರೇ, ಜಗತ್ತಿನ ಒಟ್ಟು ತೈಲ ಪೂರೈಕೆ 30% ಭಾಗ ಪ್ರತಿ ದಿವಸ ಇದೇ ಒಂದು ಕಿರಿದಾದಂತ ಮಾರ್ಗದ ಮೂಲಕನೇ ಹಾದು ಹೋಗುತ್ತೆ. ನಮ್ಮ ಭಾರತ ದೇಶ ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದುದಾರ ದೇಶ ಆಗಿದೆ. ನಾವು ಪ್ರತಿ ದಿವಸ ಸುಮಾರು 5.5 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನ ತರಿಸ್ಕೊಳ್ತೀವಿ. ನಮ್ಮ ಬಹುಪಾಲು ಇಂಧನ ಖರ್ಚು ಆಮದಿನ ಮೇಲೆನೆ ಅವಲಂಬಿತವಾಗಿದೆ. ಅದರಲ್ಲೂ ಬಹುಪಾಲು ಬರೋದು ಇದೇ ಪಶ್ಚಿಮ ಏಷ್ಯಾದಿಂದ. ಮತ್ತೆ ಈಗ ಈ ಇಡೀ ಪ್ರಪಂಚ ಯುದ್ಧದ ಬೆಂಕಿಯಲ್ಲಿ ಬೇಯ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕದ ಕಟ್ಟುನಿಟ್ಟಾದಂತಹ ದಿಗ್ಬಂಧನಗಳಿಂದಾಗಿ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಪಡೆಯುವಂತ ಭಾರತದ ಬ್ಯಾಂಕ್ ಆಫ್ ಯೋಜನೆ ಮೊದಲಿನ ರೀತಿ ಇಲ್ಲ. ಇದರಿಂದ ಆದಂತ ಪರಿಣಾಮ ರೂಪಾಯಿ ಮೌಲ್ಯ ಡಾಲರ್ ಎದುರು ಕಳೆದ 1 ವರ್ಷದಲ್ಲಿ 10% ಕುಸಿದಿದೆ. ಮತ್ತೆ 2025-26ರ ಸಾಲಿನಲ್ಲಿ ಭಾರತದ ವ್ಯಾಪಾರ ಕೊರತೆ $333.2 ಬಿಲಿಯನ್ ಏರಿಕೆಯಾಗಿದೆ. ಕಚ್ಚಾ ತೈಲದ ಬೆಲೆಯಲ್ಲಿನ ಪ್ರತಿ ಡಾಲರ್ನ ಏರಿಕೆ ದುರ್ಬಲ ರೂಪಾಯಿಯೊಂದಿಗೆ ಸೇರಿ ಭಾರತದ ಮೇಲೆ ಹೆಚ್ಚಿನ ಹಣದುಬ್ಬರ ಮತ್ತು ದೇಶಕ್ಕೆ ಆರ್ಥಿಕ ಸಂಕಷ್ಟವನ್ನ ತಂದೊಡ್ತಿದೆ. ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಅರವಿಂದ್ ಸುಬ್ರಮಣಿಯನ್ ಅವರು ಇದನ್ನ ಸ್ಟಾಕ್ಫ್ಲೇಷನರಿ ಶಾಕ್, ಹಣದುಬ್ಬರ ಏರಿಕೆ ಮತ್ತು ಬೆಳವಣಿಗೆ ಕುಸಿತ ಅಂತ ಎಚ್ಚರಿಸಿದ್ದಾರೆ. ಆದ್ರಿಂದ ಈ ಒಂದು ಬಿಕ್ಕಟ್ಟು ಕೃತಕಾಲ. ಇನ್ನು ತೈಲದ ನಂತರ ಭಾರತದ ವಿದೇಶಿ ವಿನಿಮಯವನ್ನ ಬರಿದು ಮಾಡ್ತಿರುವಂತ ಇನ್ನೊಂದು ಪ್ರಮುಖ ರಚನಾತ್ಮಕ ಅಂಶ ಅಂದ್ರೆ ಚಿನ್ನ. 2025 ಮತ್ತು 26ನೇ ಸಾಲಿನಲ್ಲಿ ಚಿನ್ನದ ಆಮದಿನ ಅಂಕಿ ಅಂಶವನ್ನ ಕೇಳಿದ್ರೆ ನೀವು ನಿಜಕ್ಕೂ ಅಕ್ಷರಶಃ ದಂಗಾಗ್ತೀರಾ. ಒಂದೇ ಆರ್ಥಿಕ ವರ್ಷದಲ್ಲಿ ಭಾರತ ಬರೋಬ್ಬರಿ
$98 ಬಿಲಿಯನ್ ಮೌಲ್ಯದ ಚಿನ್ನವನ್ನ ಆಮದು ಮಾಡಿಕೊಂಡಿದೆ. ಇದು ಹಿಂದಿನ ವರ್ಷಕ್ಕಿಂತ ಕೂಡ 24% ದೊಡ್ಡ ಜಿಗಿತ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ, ಕೇವಲ 1 ವರ್ಷದ ಚಿನ್ನದ ಆಮದಿನ ವೆಚ್ಚ ಇಡೀ ಭಾರತದ ರಕ್ಷಣಾ ಬಜೆಟ್ಗಿಂತಲೂ ಕೂಡ ದೊಡ್ಡದಾಗಿದೆ. ನಾವು ಆಮದು ಮಾಡಿಕೊಳ್ಳುವಂತ ಚಿನ್ನದಲ್ಲಿ 40% ಸ್ವಿಟ್ಜರ್ಲೆಂಡ್ ಇಂದ, 16% UAE ಇಂದ ಮತ್ತೆ 10% ದಕ್ಷಿಣ ಆಫ್ರಿಕಾದಿಂದ ಬರುತ್ತೆ. ಇದಕ್ಕೆ ಖರ್ಚನ್ನ ಮಾಡುವಂತ ಪ್ರತಿಯೊಂದು ರೂಪಾಯಿ ಕೂಡ ಭಾರತವನ್ನ ಶಾಶ್ವತವಾಗಿ ತೊರಿತಾ ಇದೆ. ಇನ್ನು ಇದೇ ಒಂದು ಸಮಯದಲ್ಲಿ ಬೆಳ್ಳಿ ಆಮದು ಕೂಡ 150% ರಷ್ಟು ಜಿಗಿದು $11.43 ಬಿಲಿಯನ್ ಅನ್ನ ತಲುಪಿದೆ. ಭಾರತೀಯರಿಗೆ ಚಿನ್ನ ಅಂದ್ರೆ ಕೇವಲ ಅದು ಆಭರಣ ಅಲ್ಲ, ಅದು ಉಳಿತಾಯ, ಅದು ವಿಮೆ, ಮತ್ತೆ ಅದು ಸಾಮಾಜಿಕ ಪ್ರತಿಷ್ಠೆ ಕೂಡ ಹೌದು. ಮದುವೆಗಳಲ್ಲಿ ಚಿನ್ನವನ್ನ ಕೊಡುವುದು ಪ್ರತಿಯೊಂದು ಧರ್ಮ ಮತ್ತು ವರ್ಗವನ್ನ ಮೀರಿದಂತ ಒಂದು ಸಾಂಸ್ಕೃತಿಕ ಬಾಧ್ಯತೆ ಅಂತಾನೆ ಭಾವಿಸಲಾಗ್ತಿದೆ. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಈ ನಮ್ಮ ವೈಯಕ್ತಿಕ ಆಯ್ಕೆ ಅನ್ನೋದು ದೇಶದ ಆರ್ಥಿಕತೆ ಮೇಲೆ ಅಸಾಧ್ಯವಾದಂತ ಹೊರೆಯನ್ನ ಹೊರಿಸ್ತಿದೆ ಅನ್ನೋದು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾದಂತ ಸತ್ಯ. ಹೀಗಾಗಿ ಮೋದಿಯವರು 1 ವರ್ಷದ ಮಟ್ಟಿಗೆ ಮದುವೆಗೆ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದು, ಇದು ಒಂದು ಸಾಂಸ್ಕೃತಿಕ ಪದ್ಧತಿಯನ್ನ ವಿಮರ್ಶೆ ಮಾಡುವಂತದಲ್ಲ. ಬದಲಾಗಿ $72 ಬಿಲಿಯನ್ ಆಮದ್ನಲ್ಲಿ ಕೇವಲ 10% ಕಡಿಮೆ ಮಾಡಿದ್ರೂ ಕೂಡ ದೇಶಕ್ಕೆ $7 ಬಿಲಿಯನ್ ವಿದೇಶಿ ವಿನಿಮಯ ಉಳಿಯುತ್ತೆ ಎಂಬ ಲೆಕ್ಕಾಚಾರ. ಕರೆನ್ಸಿ ಒತ್ತಡದಲ್ಲಿ ಇರುವಾಗ ಇದು ನಿಜಕ್ಕೂ ದೊಡ್ಡ ಮೊತ್ತ ಅಂತಾನೆ ಹೇಳ್ಬೇಕು. ವೀಕ್ಷಕರೇ, ಮೋದಿಯವರ ಈ 8 ಆದೇಶಗಳು ಭಾರತೀಯ ಸಮಾಜದ ವಿಭಿನ್ನ ವರ್ಗಗಳ ಮೇಲೆ ತೀರಾ ವಿಭಿನ್ನವಾದಂತ ಪ್ರಭಾವವನ್ನ ಬೀರ್ತವೆ. ಬೆಂಗಳೂರು, ಹೈದರಾಬಾದ್, ಪುಣೆ, ಚೆನ್ನೈನಂತ ನಗರದಲ್ಲಿ ಇರುವಂತ IT, ಕನ್ಸಲ್ಟಿಂಗ್ ಮತ್ತು ಸ್ಟಾರ್ಟ್ಅಪ್ ವಲಯಕ್ಕೆ ವರ್ಕ್ ಫ್ರಮ್ ಹೋಮ್ ಸೂಚನೆ ಬಹಳ ಇಷ್ಟ ಆಗಿದೆ. ಕೋವಿಡ್ ನ ಸಮಯದಲ್ಲಿ ನಿರ್ಮಿಸಿದಂತ ಹೈಬ್ರಿಡ್ ನ ವ್ಯವಸ್ಥೆಯನ್ನ ಅವರು ಈಗ ಮತ್ತೆ ಅಧಿಕೃತವಾಗಿ ಜಾರಿಗೆ ತರ್ತಿದ್ದಾರೆ. ಜೊತೆಗೆ ಪೆಟ್ರೋಲಿಯಂ ಸಚಿವಾಲಯ ಕೂಡ ಇದು ದೇಶದ ಆರ್ಥಿಕ ಹೊರೆಯನ್ನು ತಗ್ಗಿಸೋದಕ್ಕೆ ಅಗತ್ಯ ಅಂತ ಹೇಳ್ಕೊಂಡಿದೆ. ಪರಿಸರ ಮತ್ತು ಸುಸ್ಥಿರತೆಯ ಬಗ್ಗೆ ಕಾಳಜಿ ಹೊಂದಿರುವಂತಹ ಯುವ ಜನತೆ ಕಾರ್ ಪೂಲಿಂಗ್ ಮತ್ತು ಪೆಟ್ರೋಲ್ ಬಳಕೆ ಬಹಳ ಆಪ್ತ ಅಂತ ಅನ್ಸ್ಕೊಂಡಿದೆ. ಆದ್ರೆ ಇದಕ್ಕೆ ಇನ್ನೂ ಕೂಡ ಒಂದು ಮುಖ ಇದೆ. ಸಣ್ಣ ನಗರಗಳ ಜನರಿಗೆ, ರೈತರಿಗೆ, ದಿನಗೂಲಿ ಕಾರ್ಮಿಕರಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಒಂದು ಸೂಚನೆಗಳು ಅನ್ವಯಿಸದೇ ಇರಬಹುದು. ಏಕೆಂದ್ರೆ ತೀರಾ ಅತ್ಯವಶ್ಯಕ ಅನ್ಸುವಂತ ಸಂದರ್ಭಗಳಲ್ಲಿ ಇವುಗಳನ್ನ ಮೀರಲೇಬೇಕಾಗುತ್ತೆ. ಇನ್ನು ಸಹಜವಾಗಿ ಮಾರುಕಟ್ಟೆಯಲ್ಲಿ ಇದರ ಪ್ರಭಾವ ತಕ್ಷಣವೇ ಕಂಡುಬರುತ್ತೆ. ಚಿನ್ನ, ಆಭರಣ ಮತ್ತು ವಿಮಾನಯಾನ ಸಂಸ್ಥೆಗಳ ಷೇರುಗಳು ತೀವ್ರವಾಗಿ ಕುಸಿದರೆ ಸರ್ಕಾರ ವಿದ್ಯುದೀಕರಣ ಮತ್ತು ಹಸಿರು ಇಂಧನಕ್ಕೆ ಒತ್ತನ್ನ ಕೊಡುತ್ತೆ ಅಂತ ಮಾರುಕಟ್ಟೆ ಭಾವಿಸಿದಂತ ಕಾರಣ ಎಲೆಕ್ಟ್ರಿಕ್ ವಾಹನ ಕಂಪನಿಗಳ ಷೇರುಗಳು ಮೇಲೇರಿದ್ವು. ಇನ್ನು ನರೇಂದ್ರ ಮೋದಿಯವರ ಈ ಒಂದು ಸಲಹೆ ಬಗ್ಗೆ ಸಾರ್ವಜನಿಕರು ಹೇಗೆ ಪ್ರತಿಕ್ರಿಯಿಸಿದ್ರು ಅನ್ನೋದನ್ನ ನೀವಾಗ್ಲೇ ನೋಡೇ ಇರ್ತೀರ. ನಗರ ಪ್ರದೇಶದ ವಿದ್ಯಾವಂತ ಮತ್ತು ಡಿಜಿಟಲ್ ಸಂಪರ್ಕ ಹೊಂದಿರುವಂತ ವರ್ಗ ಇದನ್ನ ಪ್ರಾಯೋಗಿಕವಾಗಿ ಸ್ವೀಕರಿಸಿತ್ತು. ದೇಶದ ಆರ್ಥಿಕತೆಯಲ್ಲಿ ನಾಗರಿಕರನ್ನು ಪಾಲುದಾರನಾಗಿ ಮಾಡಿದ್ದಕ್ಕೆ ಮೋದಿಯವರನ್ನ ಶ್ಲಾಘಿಸಿತ್ತು. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಮೀಮ್ಗಳ ಮೂಲಕ ಕೆಲವೊಂದಷ್ಟು ಜನರು ಅಷ್ಟೇ ವೇಗವಾಗಿ ವೈರಲ್ ಆದರು. ದೇಶದ ಜನರಿಗೆ ಪೆಟ್ರೋಲ್ ಉಳಿಸೋದಕ್ಕೆ ಹೇಳುವಂತ ಪ್ರಧಾನಿಯವರ ಹಿಂದೆ ಮುಂದೆ ಕೂಡ 10 ಕಾರುಗಳು ಓಡಾಡುತ್ತವೆ. ಹೆಲಿಕಾಪ್ಟರ್ಗಳಲ್ಲಿ ಅವರು ಓಡಾಡೋದು ಎಂಬ ಸಂದೇಶ ಇಂಟರ್ನೆಟ್ ನಲ್ಲಿ ಬೆಂಕಿಯಂತೆ ಹಬ್ಬಿತ್ತು. ಹಾಗೆ ನೋಡಿದ್ರೆ ಇದು ಕೇವಲ ಟ್ರೋಲ್ ಅಲ್ಲ, ಇದು ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಪ್ರಶ್ನೆಯಾಗಿತ್ತು. ಮತ್ತೆ ವಿರೋಧ ಪಕ್ಷಗಳು ಈ ಒಂದು ಅವಕಾಶವನ್ನ 2 ಕೈಗಳಿಂದ ಬಾಚಿಕೊಂಡಿದ್ವು. ಇನ್ನು ರಾಹುಲ್ ಗಾಂಧಿ ಅವರು ಜನರಿಗೆ ಚಿನ್ನ ಕೊಡಬೇಡಿ, ವಿದೇಶಕ್ಕೆ ಹೋಗಬೇಡಿ, ಪೆಟ್ರೋಲ್ ಕಡಿಮೆ ಬಳಸಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಸಲಹೆ ಕೊಡ್ತಿದ್ದಾರೆ. ಆದ್ರೆ ಇವೆಲ್ಲ ಸಲಹೆಗಳಲ್ಲ, ಬದಲಾಗಿ ಇವು ಅವರ ವೈಫಲ್ಯಕ್ಕೆ ಸಾಕ್ಷಿ ಅಂತ ಟೀಕಿಸಿದ್ರು. ಇನ್ನು ನರೇಂದ್ರ ಮೋದಿ ಅವರ ಈ ಒಂದು ಭಾಷಣದ ಟೈಮಿಂಗ್ ಅನ್ನ ಗಮನಿಸಿ ನೋಡಿ. ಈ ಒಂದು ಭಾಷಣಕ್ಕೂ ಕೆಲವೇ ತಿಂಗಳು ಮುಂಚೆ 5 ರಾಜ್ಯಗಳ ಚುನಾವಣೆಗಳು ಮುಗಿದಿದ್ವು. ಆ ಒಂದು ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಪ್ರಚಾರವನ್ನ ಮಾಡಿತ್ತು. ಮತದಾರರನ್ನ ಒಲಿಸಲು ಎಲ್ಲಾ ಕಸರತ್ತನ್ನು ಕೂಡ ಮಾಡಿತ್ತು. ಈಗ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಈ 8 ಕಠಿಣ ನಿರ್ದೇಶನಗಳನ್ನ ಮೊನ್ನೆ ನಡೆದಂತ 5 ರಾಜ್ಯಗಳ ಚುನಾವಣೆಗೂ ಮುಂಚೆ ಮೋದಿಯವರು ಯಾಕೆ ಕೊಡ್ಲಿಲ್ಲ ಅಂತ. ಭಾರತ ರಾಜಕಾರಣವನ್ನ ಬಲ್ಲಂತ ಯಾರಿಗಾದರೂ ಇದಕ್ಕೆ ಸ್ಪಷ್ಟವಾದಂತ ಉತ್ತರ ಸಿಗುತ್ತೆ. ಒಂದು ವೇಳೆ ಚುನಾವಣೆಗೂ ಮುಂಚೆ ಮದುವೆಗೆ ಚಿನ್ನ ಖರೀದಿ ಮಾಡಬೇಡಿ, ವಿದೇಶಕ್ಕೆ ಹೋಗಬೇಡಿ, ಮೆಟ್ರೋ ಬಳಸಿ, ಇಂಧನವನ್ನ ಕಡಿತಗೊಳಿಸಿ ಅಂತ ಹೇಳಿದಿದ್ರೆ ಅದರ ರಾಜಕೀಯ ಪರಿಣಾಮ ಭೀಕರವಾಗಿರ್ತಾ ಇತ್ತು. ವಿರೋಧ ಪಕ್ಷಗಳು ಇದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಳ್ತಿದ್ವು. ನಿಮ್ಮ ಮಗಳ ಮದುವೆಗೆ ಚಿನ್ನ ಬೇಡ ಅಂತ ಬಿಜೆಪಿ ಹೇಳ್ತಿದೆ. ಸರ್ಕಾರದ ವೈಫಲ್ಯದಿಂದಾಗಿ ಪ್ರಧಾನಿಯವರು ನಿಮ್ಮ ಜೀವನ ಶೈಲಿಗೆ ಕಟ್ಟುಪಾಡನ್ನ ಹಾಕ್ತಿದ್ದಾರೆ ಎಂಬ ಪ್ರಚಾರದಿಂದ ಆಡಳಿತ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗ್ತಿತ್ತು. ಇವು ಕೇವಲ ಕಾಲ್ಪನಿಕ ಮಾತುಗಳಲ್ಲ, ವಿರೋಧ ಪಕ್ಷಗಳು ಇದೇ ಮಾತುಗಳನ್ನ ಬಳಸಿದ್ವು. ಆದ್ರೆ ಚುನಾವಣೆ ಮುಗಿದ ನಂತರ ಆಡಳಿತ ಪಕ್ಷಕ್ಕೆ ಇದು ರಾಜಕೀಯವಾಗಿ ಸುರಕ್ಷಿತವಾದಂತ ಸಮಯ. ಭಾರತದ ರಾಜಕಾರಣದಲ್ಲಿ ದಶಕಗಳಿಂದ ಇದೇ ಮಾದರಿ ನಡೆದುಕೊಂಡು ಬಂದಿದೆ. ಜನಪ್ರಿಯವಾದಂತ ಆರ್ಥಿಕ ನಿರ್ಧಾರಗಳನ್ನ ಯಾವತ್ತೂ ಪ್ರಮುಖ ಚುನಾವಣೆಗಳ ಮುಂಚೆ ತೆಗೆದುಕೊಳ್ಳೋದಿಲ್ಲ. ಮುಂದಿನ ದೊಡ್ಡ ಚುನಾವಣೆಗೆ ಇನ್ನೂ ಸಾಕಷ್ಟು ಸಮಯ ಇದೆ ಅಂತ ಹೇಳಿದಾಗ ಮಾತ್ರ ಇಂಥ ನಿರ್ಧಾರಗಳು ಹೊರಬೀಳ್ತವೆ. 2016 ನವೆಂಬರ್ನಲ್ಲಿ ನಡೆದಂತ ನೋಟು ಅಮಾನ್ಯೀಕರಣ ಕೂಡ ಇದೇ ತಂತ್ರದ ಭಾಗವಾಗಿತ್ತು. ಅಂದ್ರೆ ಅದು ಕೂಡ ಚುನಾವಣೆ ಚಕ್ರಗಳ ನಡುವಿನ ಸುರಕ್ಷಿತ ಅಂತರದಲ್ಲಿ ಬಂದಿತ್ತು. ಈಗ 2026 ಈ ಒಂದು ಘೋಷಣೆ ಸಮಯದ ಆಯ್ಕೆ ಕೂಡ ಅದೇ ಶೈಲಿಯಲ್ಲಿ ಇದೆ.
ನಮ್ಮ ದೇಶದಲ್ಲಿ ರಾಜಕೀಯದ ಆಚೆಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಅದನ್ನ ಕೇವಲ ಭಾಷಣ ಅಥವಾ ಜನರ ನಡವಳಿಕೆ ಬದಲಾವಣೆಯಿಂದ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ. ದಶಕಗಳ ನೀತಿ ನಿಯಮಗಳ ಹೊರತಾಗಿ ಭಾರತದ ಕಚ್ಚಾ ತೈಲ ಆಮದು ಅವಲಂಬನೆ ಗಣನೀಯವಾಗೇನು ಕಡಿಮೆಯಾಗಿಲ್ಲ. ಭಾರತೀಯರ ಚಿನ್ನದ ಮೇಲಿನ ವ್ಯಾಮೋಹನ ಯಾವ ಆರ್ಥಿಕ ಸಾಧನೆಗಳು ಕೂಡ ತಗ್ಸಿಲ್ಲ. ಇವು ಕೇವಲ ಒಂದು ಜಾಗತಿಕ ಯುದ್ಧದಿಂದ ಸೃಷ್ಟಿಯಾದಂತ ಸಮಸ್ಯೆಗಳಲ್ಲ. ಇವು ತಲೆಮಾರುಗಳಿಂದ ಭಾರತದ ಆರ್ಥಿಕತೆಯಲ್ಲಿ ಬೇರೂರಿರುವ ರಚನಾತ್ಮಕ ದೋಷಗಳು. ಹಾಗಾದ್ರೆ ಅಂತಿಮ ತೀರ್ಪು ಏನು? ಮೋದಿಯವರ ಈ ಒಂದು ಭಾಷಣ ನೈಜ ಬಿಕ್ಕಟ್ಟಿಗೆ ಸ್ಪಂದನೆನ ಅಥವಾ ಅತ್ಯುತ್ತಮ ರಾಜಕೀಯ ತಂತ್ರನ? ಉತ್ತರ ಇವೆರಡೂ ಕೂಡ ಹೌದು. ಪಶ್ಚಿಮ ಏಷ್ಯಾದ ಯುದ್ಧ, ಹಾರ್ಮುಜ್ ಜಲಸಂಧಿಯ ಅಡಚಣೆ, ದಾಖಲೆ ಬರೆದಂತ ಚಿನ್ನದ ಆಮದು, ಕುಸಿತಿರುವಂತ ರೂಪಾಯಿ ಇವ್ಯಾವೂ ಕೂಡ ಕಟ್ಟುಕತೆಗಳು ಅಲ್ವೇ ಅಲ್ಲ. ಇವು ನೈಜ ಸ್ಥಿತಿಗಳು ಮತ್ತು ಇವುಗಳಿಗೆ ಸ್ಪಂದನೆಯ ಅಗತ್ಯ ಇತ್ತು. ಆದರೆ 5 ರಾಜ್ಯಗಳ ಚುನಾವಣೆಯ ನಂತರವೇ ಈ ಒಂದು ಭಾಷಣ ಮಾಡುವಂತ ಮೂಲಕ ಸರ್ಕಾರ ತನ್ನ ರಾಜಕೀಯ ಜಾಣ್ಮೆಯನ್ನ ಪ್ರದರ್ಶಿಸಿದೆ. ಇದೇ ಆರ್ಥಿಕ ಒತ್ತಡ ಚುನಾವಣೆಗೂ ಮುಂಚೆ ಕೂಡ ಇತ್ತು. ಆದ್ರೆ ರಾಜಕೀಯ ಬೆಲೆ ತೆರಬೇಕಾಗುತ್ತೆ ಎಂಬ ಕಾರಣಕ್ಕೆ ಆಗ ಈ ಮಾತುಗಳನ್ನ ಯಾರು ಕೂಡ ಹೇಳಿಲ್ಲ. ಭಾರತದಲ್ಲಿ ಆಡಳಿತ ಹೀಗೇನೆ ನಡೆಯೋದು. ಪ್ರತಿಯೊಂದು ಸರ್ಕಾರವೂ ಕೂಡ ತನ್ನ ಕಠಿಣ ನಿರ್ಧಾರಗಳನ್ನ ಚುನಾವಣಾ ಕ್ಯಾಲೆಂಡರ್ ನೋಡಿಕೊಂಡೇ ತೆಗೆದುಕೊಳ್ಳುತ್ತೆ ಅನ್ನೋದಂತೂ ಸುಳ್ಳಲ್ಲ. ಮೋದಿಯವರ ಸರ್ಕಾರ ಈ ಒಂದು ವಿಚಾರದಲ್ಲಿ ಹೆಚ್ಚು ಶಿಸ್ತುಬದ್ಧವಾಗಿದೆ. ಅಷ್ಟೇನೆ, ಈ ಒಂದು ನಿಯಮಗಳನ್ನ ಪಾಲಿಸುವಂತ ನಾಗರಿಕರು ಖಂಡಿತವಾಗಿಯೂ ಕೂಡ ಅಲ್ಪಾವಧಿಯಲ್ಲಿ ಭಾರತದ ವಿದೇಶಿ ವಿನಿಮಯವನ್ನು ಉಳಿಸೋದಕ್ಕೆ ಸಹಾಯ ಮಾಡ್ತಾರೆ. ಆದ್ರೆ ಇದೇ ನಾಗರಿಕರು ಜಾಗತಿಕ ಬಿಕ್ಕಟ್ಟು ಬಂದಾಗ್ಲೆಲ್ಲ ಕೇವಲ ಜನರ ತ್ಯಾಗವನ್ನ ಕೇಳುವಂತ ಬದಲು ದೀರ್ಘಾವಧಿಯ ಇಂಧನ ನೀತಿ, ಉತ್ತಮ ಸಾರ್ವಜನಿಕ ಸಾರಿಗೆ ಮತ್ತು ಚಿನ್ನದ ಉಳಿತಾಯದ ಪರ್ಯಾಯ ಮಾರ್ಗವನ್ನ ನಿರ್ಮಿಸೋದಕ್ಕೆ ಸರ್ಕಾರವನ್ನ ಪ್ರಶ್ನಿಸಬೇಕಿದೆ. ವೀಕ್ಷಕರೇ, ತ್ಯಾಗ ಅನ್ನೋದು 2 ಕಡೆಯಿಂದನೂ ಕೂಡ ಹರಿಬೇಕು. ನಾಗರಿಕರು ಪೆಟ್ರೋಲ್ ಅನ್ನ ಉಳಿಸಬಹುದು, ಆದರೆ ಸರ್ಕಾರ ನವೀಕರಿಸಬಹುದಂತ ಇಂಧನ ಮೂಲಗಳನ್ನ ನಿರ್ಮಿಸಬೇಕು. ನಾಗರಿಕರು ಚಿನ್ನದ ಖರೀದಿಯನ್ನ ಮುಂದೂಡಬಹುದು, ಆದರೆ ಸರ್ಕಾರ ಉತ್ತಮ ಉಳಿತಾಯ ಯೋಜನೆಗಳನ್ನ ತರಬೇಕು. ನಾಗರಿಕರು ಕಾರ್ಪೂಲಿಂಗ್ ಅನ್ನ ಮಾಡಬಹುದು, ಆದರೆ ಸರ್ಕಾರ ಉತ್ತಮ ನಗರಗಳನ್ನ ಕಟ್ಟಬೇಕು. ವೀಕ್ಷಕರೇ, ಸರ್ಕಾರ ಏನು ಈಗ ಜನರ ಮುಂದೆ ಈ 8 ನಿರ್ಧಾರಗಳನ್ನ ಘೋಷಣೆ ಮಾಡಿದೆ. ಇದು ನಿರ್ಧಾರ ಅನ್ನೋದಕ್ಕಿಂತ ಮನವಿ ಅಂತಾನೆ ಹೇಳಬಹುದು. ಈಗ ಸರ್ಕಾರ ಈ ಒಂದು ಅವಕಾಶವನ್ನ ಹೇಗ್ ಬಳಸ್ಕೊಳ್ಳುತ್ತೆ ಅನ್ನೋದೇ ನಮ್ಮ ಮುಂದೆ ಇರುವಂತ ಅಸಲಿ ಪ್ರಶ್ನೆ. ವೀಕ್ಷಕರೇ, ಇದಿಷ್ಟು ನಮ್ಮ ದೇಶದ ಪ್ರಧಾನಿ ಮೋದಿಯವರು ಹೇಳಿದಂತ ಮೊನ್ನೆ ಹೇಳಿಕೆಯ ಕುರಿತಾದಂತ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.